ನನ್ ಮನಸ್ಸು ಇಲ್ಲೇ ಎಲ್ಲೋ, ನಾನು ಕೂಡ ಇನ್ ಎಲ್ಲೋ, ಬಟ್ ನಿಮಗೆ ಹೆಲೋ ನಮಸ್ಕಾರ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಇವತ್ತು ಧೂಮ್ರಹ ದುರ್ಗಾ ಪೂಜಾ, ಎಸ್. ಅಂಡ್ ಇವತ್ತು ಹಳದಿ ಬಣ್ಣ ಬಹಳ ಶ್ರೇಷ್ಠ ಅಂತೆ, ಹಂಗಾಗಿ ನಿಮಗೋಸ್ಕರ ನಾನು ಹಳದಿಯಲ್ಲಿ ಬಂದಿದ್ದೀನಿ. ಬಟ್ ಬರೀ ಹೆಲೋ ಎಲ್ಲೋ ಅಂತ ಮಾತುಕತೆ ಅಲ್ಲ, ಇವತ್ತು ಕೂಡ ಒಬ್ಬ ಸ್ಪೆಷಲ್ ಸ್ಟಾರ್ ಬರ್ತಾರೆ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. 2-3 ಡೇಸ್ ಇಂದ ನಿಮಗ್ ನನ್ ಮೇಲೆ ಲವ್ ಆಗಿರುತ್ತೆ, ಸೀರೆ ಉಟ್ಕೊಂಡಿದ್ದಾಳಲ್ಲ ಅಂತ. ಆದ್ರೆ ಇವತ್ತು ಬರುವ ಸ್ಟಾರ್ಗೆ ಸಾಟಿನೇ ಇಲ್ಲ. ನಮ್ಮ ಕಲರ್ಸ್ ಕನ್ನಡ ಪರಿವಾರದ ಒಬ್ಬ ಹುಡುಗಿ. ಎಸ್, ಸೊಸೆ ಅಂದ್ರೆ ಹೀಗಿರ್ಬೇಕು ಅಂತ ನೀವ್ ಹೇಳ್ತೀರಾ. ಕುಲವಧುವಿನ ಧನ್ಯ ಅಲಿಯಾಸ್ ದೀಪಿಕಾ. ಕಮಾನ್, ಬರ್ಮಾಡ್ಕೊಳ್ಳೋಣ. ವೆಲ್ಕಮ್ ದೀಪಿಕಾ. ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೂ ಅಷ್ಟೇ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲಾ ತಾಯಂದಿರು ಅವರವರ ಮಗನಿಗೆ ಫುಲ್ ಪ್ರೆಷರ್ ಹಾಕ್ತಾ ಇದ್ರಂತೆ, ಮದುವೆ ಆದ್ರೆ ಈ ತರ ಹುಡುಗಿನೇ ಮದುವೆ ಆಗ್ಬೇಕು ಅಂತ. ಹಿಂಗ್ ಮಾಡಿದ್ರೆ ಹೆಂಗೆ? ಪಾಪ ಬಾಕಿ ಹುಡುಗಿರ್ ಏನ್ ಮಾಡ್ಬೇಕಂತೆ? ಎಲ್ಲರೂ ಅಷ್ಟೇ ಒಳ್ಳೆಯವರಾಗಿರ್ತಾರೆ, ನಾವು ಹುಡುಕ್ಬೇಕು ಅಷ್ಟೇ. ಸಚ್ ಅ ಸ್ವೀಟ್ ಗರ್ಲ್ ಅಲ್ಲ. ಸೊ ದೀಪಿಕಾ, ಇವತ್ತು ಯಾರು ಬರ್ತಾ ಇದಾರೆ, ಯಾರ ಕೈ ರುಚಿನ ನಾವು ಟೇಸ್ಟ್ ಮಾಡ್ತಾ ಇದೀವಿ? ಇವತ್ತು ನನ್ ಮುದ್ದು ಅಮ್ಮ ಬರ್ತಿದ್ದಾರೆ. ಸೊ ಅವ್ರು ನನ್ಗೆ ಇಷ್ಟ ದಿವಸ ನನ್ ಫೇವ್ರೆಟ್ ಅದು ಖೋವಾ ಕರ್ಜಿಕಾಯಿ ಅಂತ ಮಾಡ್ಕೊಡ್ತಾ ಇದ್ರು. ಸೊ ಮತ್ತೆ ಅದ್ರ ಜೊತೆ ರಿಫ್ರೆಶಿಂಗ್ ಡ್ರಿಂಕ್ ಅಂತ ಕೊಡ್ತಾರೆ, ಶೂಟಿಂಗ್ ಇಂದೆಲ್ಲ ಸುಸ್ತಾಗಿ ಬಂದ್ಮೇಲೆ ಸ್ವಲ್ಪ ರಿಫ್ರೆಶ್ ಆಗೋದಕ್ಕೆ. ಸೊ ಅದನ್ನ ಇವತ್ತು ಎಲ್ಲರೂ ಟೇಸ್ಟ್ ಮಾಡೋದಕ್ಕೆ ಹೇಳ್ಕೊಡ್ತಿದ್ದಾರೆ ಬಂದು. ನನಗನ್ಸುತ್ತೆ ಯಸು ಬಬ್ಲಿ ಅಂಡ್ ವೈವೇಶಿಯಸ್. ಅಮ್ಮ ತುಂಬಾ ಸಾಫ್ಟ್ ಅಂಡ್ ಸೈಲೆಂಟ್ ಇರ್ಬೋದಾ? ತುಂಬಾ ಅಲ್ವಾ? ಸಾಫ್ಟ್ ಅನ್ಕೊಂಡೆ. ನಾವಿಬ್ರು ಮಾತಾಡ್ತಾ ಇದ್ರೆ ಲಂಚ್ ಟೈಮ್ ಅಲ್ಲ, ಡಿನ್ನರ್ ಟೈಮ್ ಆಗೋಗುತ್ತೆ. ಸೊ ಅಮ್ಮನ ಬರ್ಮಾಡ್ಕೊಳ್ಳೋಣ. ಶೋರ್. ಹರಿಣಿ ಅಂತ ಕರೆಯೋ ಬದಲು ಸ್ವೀಟ್ ಆಗಿ ಅಮ್ಮ ಅಂತಾನೆ ಕರಿತಾ ಇದೀವಿ. ಅಮ್ಮ ವೆಲ್ಕಮ್. ಹಾರ್ದಿಕ ಶುಭಾಶಯಗಳು. ಅಷ್ಟೇ, ಹಬ್ಬದ ಶುಭಾಶಯ. ನಾವಿಬ್ರು ಆಲ್ಮೋಸ್ಟ್ ಸೇಮ್ ಟು ಸೇಮ್ ನೋಡಿ. ಪಿಂಕ್ ಗೋಲ್ಡ್, ನಾನು ಪಿಂಕ್ ಯೆಲ್ಲೋ, ಇಬ್ರು ಒಂದೇ ತರ ಉಟ್ಕೊಂಡಿದೀವಿ ಅಲ್ವಾ? ಸೊ ನಿಮ್ ಮಗಳಿಗೆ ತುಂಬಾ ಇಷ್ಟವಾದ್ ಮಾಡ್ಕೊಡ್ತಾ ಇದೀರಂತೆ. ಕೋವಾ ಕರ್ಜಿಕಾಯಿ ಅಂತ ಇದು ಸ್ವೀಟ್ ಹೆಸರು. ಅವಳಿಗೆ ತುಂಬಾ ಇಷ್ಟವಾದಿದ್ದು ಸ್ವೀಟ್, ಅದಕ್ಕೋಸ್ಕರ ಇವಾಗ ನವರಾತ್ರಿ ಹಬ್ಬ ಅಲ್ವಾ, ಅದರಿಂದ ಅವಳಿಗೆ ಸ್ವೀಟ್ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ. ಆಕ್ಚುಲಿ ಏನ್ ಗೊತ್ತಾ, ನಾನ್ ಸ್ವೀಟ್ಸ್ ಜಾಸ್ತಿ ತಿನ್ನೋದೇ ಇಲ್ಲ. ತಿನ್ನೋದೇ ಇಲ್ಲ ಅಂತಾನೆ ಹೇಳ್ಬೋದು. ನನ್ಗೆ ಇಷ್ಟವಾಗಿರೋದು ಎರಡೇ, ಇದು ಮತ್ತೆ ರಸ್ಮಲೈ. ಬಾಯಲ್ಲಿ ನೀರ್ ಬರ್ತಾ ಇದೆ ಆಲ್ರೆಡಿ. ನನ್ಗೂ ಅಷ್ಟೇ. ಬಟ್ ಗೋವಾ ಕರ್ಜಿಕಾಯಿ ಕೇಳಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಇವತ್ತು ಡಬಲ್ ಧಮಾಕ, ಗೋವಾ ಕರ್ಜಿಕಾಯಿ ಜೊತೆ ಒಂದು ಜ್ಯೂಸ್ ಕೂಡ ಮಾಡ್ತಾ ಇದೀರಾ ನೀವು? ಹೌದು, ರಿಫ್ರೆಶಿಂಗ್ ಜ್ಯೂಸ್. ಸೂಪರ್. ಸೊ ಫಸ್ಟ್ ಯಾವ್ದ್ರಿಂದ ಶುರು ಮಾಡೋಣ? ಫಸ್ಟ್ ಸ್ವೀಟ್ ಮಾಡೋಣ. ಸ್ವೀಟ್ ಮಾಡೋಣ. ಕೋವಾ ಕರ್ಜಿಕಾಯಿ ಮಾಡೋಣ. ಸರಿ, ಏನೇನೆಲ್ಲ ಬೇಕು ಗೋವಾ ಕರ್ಜಿಕಾಯಿಗೆ? ಇದು ಕೋವಾ, ಓಕೆ. ಆಮೇಲೆ ಇದು ಕೊಬ್ಬರಿ, ಒಣ ಕೊಬ್ಬರಿ, ಏಲಕ್ಕಿ ಪುಡಿ, ಆಮೇಲೆ ಬೆಲ್ಲ. ಹೇ, ಇದೇನಿದು ಕೋವಾ ಫುಲ್ ಸ್ಕ್ವೇರ್ ಸ್ಕ್ವೇರ್ ಆಗಿ ನೀಟಾಗಿ ಹಿಂಗೆ ಬಂದ್ಬಿಟ್ಟಿದೆ. ಇದು ಸ್ವೀಟ್ ಕೋವಾ. ಇದು ಅಂಗಡಿಯಲ್ಲಿ ಸ್ವೀಟ್ ಕೋವಾ ಅಂತ ಕೇಳಿದ್ರೆ ಕೊಡ್ತಾರೆ. ಹೌದು. ಓಹೋ, ಆಲ್ರೆಡಿ ಇರೋ ಸ್ವೀಟ್ ಅಲ್ಲಿ ನಾವು ಇನ್ನೊಂದು ಸ್ವೀಟ್ ಮಾಡ್ತಾ ಇದೀವಿ. ದಟ್ ಇಸ್ ಆಲ್ಸೋ ಡಬಲ್ ಧಮಾಕ. ಇಸಿ ಡಬಲ್ ಸ್ವೀಟ್ ಧಮಾಕ. ಯು ರೈಟ್. ಯಾ, ಓಕೆ. ಎಲ್ಲಿಂದ ಶುರು ಮಾಡೋಣ? ಇದು ಫಸ್ಟ್ ಸ್ವೀಟ್ ಮಾಡ್ಬೇಡ. ಏನ್ ಬೇಕು ನಿಮ್ಗೆ? ಬಾಣ್ಲೆ ಬೇಕು. ಫಸ್ಟ್ ಕೊಬ್ಬರಿ ಹಾಕೋಬೇಕು. ಕೊಬ್ಬರಿ, ಅದ್ರ ಜೊತೆ ಸ್ವಲ್ಪ ಬೆಲ್ಲ, ಎರಡು ಮಿಕ್ಸ್ ಮಾಡ್ಕೋಬೇಕು. ಎರಡು ಮಿಕ್ಸ್ ಮಾಡ್ಕೊ. ಹೌದೌದು. ಒಂಚೂರ್ ಕೊಬ್ಬರಿ, ಒಂಚೂರ್ ಬೆಲ್ಲ ಹಾಕೊಂಡು ಹೂರ್ಣ ಮಾಡ್ಕೋಬೇಕು ಫಸ್ಟ್. ಓಕೆ, ಸರಿ. ಆಕ್ಚುಲಿ ಹಬ್ಬದ ಟೈಮಲ್ಲಿ ಧನ್ಯ ಯಾರು ದಪ್ಪ ಆಗಲ್ಲ. ಯಾಕೆ ಗೊತ್ತಾ? ಮೇಲೆ ಕೆಳಗೆ, ಅಪ್ ಅಂಡ್ ಡೌನ್, ರೌಂಡ್ ಅಂಡ್ ರೌಂಡ್ ಓಡಾಡ್ತಾ ಇರ್ಬೇಕಲ್ಲ. ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ, ಊಟ ಆಯ್ತಾ, ನಮ್ಮನೇಲಿ ಊಟ ಮಾಡಿ, ಎಕ್ಸೆಟ್ರಾ ಅಂಡ್ ಎಕ್ಸೆಟ್ರಾ. ಅದ್ರಲ್ಲೂ ಮನೆಯಲ್ಲಿ ಇಫ್ ಯು ದ ಫಸ್ಟ್ ಬಾರ್ನ್ ಅಲ್ವಾ, ಕೇಳಲೇಬೇಡಿ, ಮುದ್ದು ಮಾಡಿ ಬೆಳೆಸಿರ್ತಾರೆ ಅಲ್ವಾ ಅಮ್ಮ ಧನ್ಯ? ಹೌದು. ಸೊ ಯು ದ ಫಸ್ಟ್ ಬಾರ್ನ್ ಅಲ್ವಾ? ಯಾ. ಸೊ ಹೇಗನ್ಸುತ್ತೆ? ಒಂಥರ ತುಂಬಾ ಮುದ್ದು ಮಾಡಿ, ತುಂಬಾ ಪ್ಯಾಂಪರ್ ಮಾಡಿ ಬೆಳೆಸಿದಾರ, ಅಥವಾ ರೋದನೆ ಗುರು ಅನ್ಸುತ್ತಾ? ಸಿಕ್ಕಾಪಟ್ಟೆ ಮುದ್ದು. ಹೌದಾ? ಅಯ್ಯೋ, ತುಂಬಾ ಮುದ್ದಿನ ಮಗಳು ಅವಳು. ಹೌದಾ? ತುಂಬಾ ಕಾಟ. ಡ್ಯಾಡಿಗೆ ತುಂಬಾ ಅದು ಒಬ್ಳೇ ಮಗಳು ಬೇರೆ. ಸೊ ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾ ಲವ್. ನನಗೂ ಅವ್ರ ಮೇಲೆ ಎಕ್ಸ್ಟ್ರಾ ಲವ್, ಎಕ್ಸ್ಟ್ರಾ ಪೊಸೆಸಿವ್ನೆಸ್. ಹೌದಾ? ಯಾರ್ ಡ್ಯಾಡಿ ಮೇಲೆ ಪೊಸೆಸಿವ್ನೆಸ್ ಜಾಸ್ತಿ. ಮಮ್ಮಿಗಿಂತ ಡ್ಯಾಡಿ ಸ್ವಲ್ಪ ತುಂಬಾ ಕ್ಲೋಸ್. ಬರೀ ಡ್ಯಾಡಿ ಡ್ಯಾಡಿ ಅಂತ ಇದ್ದಾಳೆ. ಡ್ಯಾಡಿ ಬಗ್ಗೆ ಮಾತಾಡೋಣ. ವಿ ಸ್ಟಿಲ್ ಹ್ಯಾವ್ ಟೈಮ್ ಟು ಟಾಕ್ ಅಬೌಟ್ ದಟ್ ಅಲ್ವಾ? ಯಾ. ಬಟ್ ಮಮ್ಮಿ ಮಾಡೋ ಪ್ರತಿಯೊಂದು ಅಡಿಗೆನು ನನಗೆ ತುಂಬಾ ಇಷ್ಟ. ಇಂಥದ್ದು ಇಷ್ಟ ಇಲ್ಲ ಅನ್ನೋಂಗೆ ಇಲ್ಲ. ಇಲ್ಲ ಇಲ್ಲ.
ಅಷ್ಟ್ ಚೆನ್ನಾಗಿದೆ ಅಷ್ಟ್ ಅಮ್ಮ ಚೆನ್ನಾಗ್ ಕೈ ರುಚಿ. ಮಾಡ್ತಾರೆ. ಅಯ್ಯೋ. ಅವಳು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ. ಅವಳ ಫೇವರೇಟ್ ಅಂದ್ರೆ ಬಿಸಿಬೇಳೆ ಬಾತು ತುಂಬಾ ಟೇಸ್ಟ್ ಆಗಿ ಮಾಡ್ತಾಳೆ. ಅಲ್ವಾ ಮತ್ತೆ ತುಂಬಾ ಇಡೀ- ಇಷ್ಟ ಅವಳಿಗೆ. ಇಡೀ ಕರ್ನಾಟಕ ಮೆಚ್ಕೊಂಡಿರುವ ಸೊಸೆ ಅಡ್ಗೆ ಮಾಡದೇ ಇರ್ತಾಳ. ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ. ಅಡ್ಗೆ ಎಲ್ಲಾ ಬರುತ್ತೆ ಮಾಡಕ್ಕೆ. ಆಕ್ಚುಲಿ ಏನ್ ಗೊತ್ತಾ, ಅಮ್ಮ ಅಷ್ಟು ರುಚಿಯಾಗಿ ಮಾಡ್ತಾರೆ ಅಂದ್ರೆ ತಿಂದೋರ್ಗು ಕಲಿಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಓಕೆ ಅಷ್ಟ್ ಚೆನ್ನಾಗ್ ಮಾಡ್ತಾರೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ? ಹಾಕೊಳ್ಳೋಣ ರುಚಿಗೆ. ಸರಿ. ಯೂಶಲಿ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆಲ್ಲ ಹಲ್ಲು ಬೀಳೋದು, ಆಮೇಲೆ ಮತ್ತೆ ಹೊಸ ಹಲ್ಲು ಬೆಳೆಯೋದು ಅದೆಲ್ಲ ಸರ್ವ ಸಾಧಾರಣ ಅಲ್ವಾ. ಬಟ್ ಇವ್ರಿಗೆ ಒಂದು ಬೇರೆ ಕಾನ್ಸೆಪ್ಟೇ ಇತ್ತು. ಏನೋ ಹೊಸ ಕಾನ್ಸೆಪ್ಟ್, ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ. ಧನ್ಯ, ನೀನ್ ಹೇಳು. ಎಷ್ಟೊಂದ್ ನಡೆದಿದೆ, ಯಾವ್ದು ಅಂತ ಹೇಳಿ. ಏನೋ ರಾಕ್ಷಸರಿಗೂ ಹಲ್ಲಿಗೂ ಬಹಳ ಸಂಬಂಧ ಇದೆ ಅಂತ ಕತೆ ಕೇಳಿದ್ವಿ. ಚಿಕ್ಕವಳಿರುವಾಗ ಇದಕ್ಕೆ ಪ್ಯಾಲೇಸ್ ಫನ್ ವರ್ಲ್ಡ್ ಎಲ್ಲ ಇತ್ತಲ್ಲ ಅವಾಗ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋರು ಇವ್ರು ರಜಾ ಇದ್ದಾಗ. ಸಂಡೇ ಎಲ್ಲ ಸ್ಕೂಲ್ ರಜಾ ಅಲ್ವಾ. ಅಲ್ಲೆಲ್ಲ ದೊಡ್ಡ ದೊಡ್ಡದೆಲ್ಲ ಇದನ್ನೆಲ್ಲ ಮರ ಎಲ್ಲ ಇರೋದೆಲ್ಲ ಅದು ಇವಳೇನ್ ಅನ್ಕೋತಾ ಇದ್ಲು, ಅದು ದೊಡ್ಡ ರಾಕ್ಷಸ ಮರ ಅಂತ. ಹೇಳ್ತೀನಿ ಇರು ಮಾ. ಓಕೆ ಓಕೆ, ಅವಳು ಹೇಳಿ. ಏನ್ ಗೊತ್ತಾ ಅಂದ್ರೆ ಫನ್ ವರ್ಲ್ಡ್ ಅಲ್ಲಿ ಒಂದ್ ದೊಡ್ಡ ಮರ ಇತ್ತು, ಆಲದ ಮರ. ಅವ್ರೇನ್ ಮಾಡಿದಾರೆ, ಆಲದ ಮರದ ಕೆಳಗಡೆ ಒಂಥರ ಹಿಂಗೆ ಸ್ಲೈಡ್ ಆಗೋ ತರದ್ ಒಂದು ಬೊಂಬೆ ತರ ಮಾಡಿ ಅದಕ್ಕೆ ದೆವ್ವ ತರ ಮಾಡ್ಬಿಡಿದಾರೆ. ಅದು ನೋಡ್ಬಿಡಿದೀನಿ ನಾನು. ಆಯ್ತಾ? ಹೂರ್ಣ ರೆಡಿ ರೆಡಿ ಆಗೋಯ್ತಾ ಅಷ್ಟು ಬೇಗ? ಹೌದು. ಬೆಲ್ಲ ಫುಲ್ ಮೆಲ್ಟ್ ಆಗೋ ಅವಶ್ಯಕತೆ ಇಲ್ವಾ? ಇಲ್ಲ, ಸಾಕು. ಅದು ಬಿಸಿ ಇರ್ತದೆ, ಶಾಖಕ್ಕೆ ಹಂಗೆ ಮೆಲ್ಟ್ ಆಗ್ಬಿಡುತ್ತೆ. ನಾವು ರಾಕ್ಷಸ ಬಗ್ಗೆ ಮಾತಾಡ್ತಿರುವಾಗ ಈ ಹೂರ್ಣ ರೆಡಿ ಆಗೋಯ್ತಲ್ಲ. ಅದು ರಾಕ್ಷಸದ ಮ್ಯಾಟ್ರ್ ಅಲ್ಲೇ ನಿಂತೋಯ್ತು. ಕಂಟಿನ್ಯೂ ಮಾಡೋಣ. ಸ್ಮೆಲ್ ಬರ್ತಾ ಶ್ರುತಿ, ನಿಮ್ಗೆ ಸ್ವೀಟ್ ಇಷ್ಟನಾ? ಇಲ್ಲ, ಮತ್ತೆ ಸರ್ಪ್ರೈಸಿಂಗ್ಲಿ ನನಗೂ ಅಷ್ಟೇ. ಸ್ವೀಟ್ಸ್ ಅಂದ್ರೆ ನಾವು ಸ್ವಲ್ಪ ದೂರನೇ ಓಡೋಗ್ತೀವಿ. super. ಖಾರ ಎಷ್ಟು ಬೇಕಾದ್ರೂ ಅಷ್ಟು ತಿಂತೀವಿ. ನಾನು ಬಟ್ ಇಲ್ಲಿ ಸ್ಟಾರ್ ಸವಿರುಚಿಗೆ ಬರೋರೆಲ್ಲ ಎಷ್ಟು ಅದ್ಭುತವಾಗಿ ಸ್ವೀಟ್ ಮಾಡ್ತಾರೆ ಅಂದ್ರೆ ಅದನ್ನ ಕಬಳಾಯಿಸಿ ಒಂದ್ 2 kg ಜಾಸ್ತಿನೂ ಆಗಿದೆ. ನೋಡಿ, ನೀವು ಸಣ್ಣಗೆ ಇದ್ದೀರಲ್ಲ ಶ್ರುತಿ. ಇಷ್ಟು ಸ್ಲಿಮ್ ಆಗಿ ಇಟ್ಕೊಂಡು ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ, ದಪ್ಪ ಆಗಿದ್ದೀನಿ ಅಂತ. ಕ್ಯಾಮರಾ ಹೆಂಗ್ ಕಾಣಿಸ್ತೀನಿ ಅಂತ. ಆದ್ರೆ ನಾವು ನೋಡಿದ್ವಿ ಒಂದ್ಸತಿ ತಿನ್ನೋಡಿ. ವಿ ಆರ್ ದ ರೆಗ್ಯುಲರ್ ವಾಚರ್ಸ್ ಆಫ್ ಯುವರ್ ಪ್ರೋಗ್ರಾಮ್. ಎಸ್ ನೋಡಿ, ಎಲ್ರು ಹೂರ್ಣ ಎಲ್ಲ ರೆಡಿ ಆಯ್ತು. ಇವಾಗ ಕೋವಾ ಇರುತ್ತಲ್ಲ, ಕೋವನ ಹಿಂಗೆ ಪುಡಿ ಮಾಡ್ಕೊಂಡು ಈ ತರ ಉಂಡೆ ತರ ಮಾಡ್ಕೋಬೇಕು. ಓಕೆ, ಸ್ವೀಟ್ ಕೋವನ. ಸೊ ಸ್ವೀಟ್ ಕೋವಾನ ಇವಾಗ ಆಲ್ರೆಡಿ ರೆಡಿಯಾಗಿ ಸಿಗತ್ತೆ. ಇದ್ರ ಶೇಪ್ ಅನ್ನ ನಾವು ಚೇಂಜ್ ಮಾಡ್ಕೊಂಡು ಈ ತರ ಉಂಡೆ ತರ ಮಾಡ್ಕೊಂಡು ಹೀಗೆ ಅಗಲ ಮಾಡ್ಕೋಬೇಕು. ಓಕೆ, ಹೀಗ್ ಮಾಡ್ಕೊಂಡು ಹೂರ್ಣ ಎಲ್ಲ ಸ್ವಲ್ಪ ಆರದ್ಮೇಲೆ ಓಕೆ. ಓ, ಮಧ್ಯದಲ್ಲಿ ಇಡ್ತೀರಾ? ಮಧ್ಯದಲ್ಲಿ ಇಟ್ಬೇಕು. ಮಧ್ಯದಲ್ಲಿ ಇಟ್ರೆ ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈ ಅಂಟುಂಡೆ ಅಂತ ಮಾಡ್ತಾರೆ, ನೋಡಕ್ ಸ್ವಲ್ಪ ಸ್ಮೆಲ್ ಎಲ್ಲ ಆ ತರನೇ ಬರುತ್ತೆ. ಸ್ವಲ್ಪ ಎಳ್ಳು ಗಿಳ್ಳು ಎಲ್ಲ ಹಾಕ್ಬಿಟ್ರೆ. ಓ, ಇದನ್ನ ಕವರ್ ಮಾಡ್ಬೇಕು ಸ್ಯಾಂಡ್ವಿಚ್ ತರ. ಒಳಗಡೆ ಏನಿದೆ ಅಂತ ಕಾಣಿಸ್ಬಾರ್ದಲ್ಲ. ಕರೆಕ್ಟ್. ನಾವು ಸ್ವಲ್ಪ ಕೈಯಲ್ಲಿ ಆಡಿಸ್ತೀವಿ. ಹಾ ಸರಿ, ನೀವು ರಾಕ್ಷಸ ಕತೆಗೆ ಬನ್ನಿ. ಮುಂದೇನಾಯ್ತು ರಾಕ್ಷಸ? ಅದನ್ನ ನೋಡ್ಕೊಂಡ್ ಮನೆಗ್ ಬಂದಿದೆ ನಮ್ ಡ್ಯಾಡಿ ಜೊತೆ. ಓಕೆ. ಆಮೇಲೆ ನಮ್ ಡ್ಯಾಡಿ ಬಂದ್ಬಿಟ್ಟು, ಈಗ ಚಿಕ್ಕ ಮಕ್ಳಿಗೆ ಒಂದು ಹಲ್ ಬಿದ್ಬಿಟ್ಟು ಮಿಲ್ಕ್ ಟೀತ್ ಎಲ್ಲ ಬಿದ್ಬಿಟ್ಟು ಹೊಸ ಹಲ್ ಹುಟ್ಟತ್ತಲ್ವಾ, ಅಲ್ವಾ, ಅದನ್ನ ನಮ್ಮಪ್ಪ ಸುಮ್ನಿರ್ಲಾರ್ದೆ ಅದಕ್ ಕಂಪೇರ್ ಮಾಡಿದ್ರು. ಹಿ ಕಂಪೇರ್ ಟು ದಟ್, ಹಿ ಮೀನ್ಸ್ ಟು ಸೇ ಚಿಕ್ಕ ಹಲ್ಲೆಲ್ಲ ಬಿದೋಗಿ ಒಳಗಡೆಯಿಂದ ಆ ತರ ರಾಕ್ಷಸ ತರ ದೊಡ್ಡ ದೊಡ್ಡ ಹಲ್ ಬರುತ್ತೆ. ನನ್ ಇಮ್ಯಾಜಿನೇಷನ್ ಆ ತರ ಬಂದ್ಬಿಡುತ್ತೆ ಅಂತ. ಹಂಗ್ ಮಾತ್ರ ಹೇಳ್ಬೇಡ ಡ್ಯಾಡಿ, ನನಗ್ ತುಂಬಾ ಭಯ ಆಗತ್ತೆ ಅಂತ ನಾನು. ಅಯ್ಯೋ ದೇವ್ರೆ. ಹಿ ಹ್ಯಾಸ್ ಲಾಫ್ ಲೈಕ್ ಹೆಲ್. ಹೌದಾ? ಅಷ್ಟು ಎಂಜಾಯ್ ಮಾಡ್ತಿದ್ರು ನನ್ನ ಜೊತೆ. ಮತ್ತೆ ಅವ್ರು ಊಟ ಮಾಡ್ತಾ ಕೂತಿದ್ರೆ ಹಿಂಗ್ ಕತ್ ಮೇಲೆಲ್ಲ ಹತ್ತೋದು, ತಲೆ ಮೇಲಿಂದೆಲ್ಲ ಇಳಿಯೋದು. ಅಷ್ಟು ಇರ್ಬೇ ತರ ತುಂಬಾ ಲೀನಿಯನ್ಸ್ ನನ್ಗೆ. ಅಮ್ಮ ಮೇಲೆ ಯಾವ ಪ್ರಯೋಗನೂ ಮಾಡಿಲ್ವೇ? ನಮ್ಮಮ್ಮ ಅಷ್ಟೊಂದೆಲ್ಲ ಮಾಡಕ್ ಬಿಡಲ್ಲ. ಅಂದ್ರೆ ಬೈದಿಲ್ಲ, ಹೊಡೆದಿಲ್ಲ. ಜಾಸ್ತಿ ಅಟ್ಯಾಚ್ಮೆಂಟ್ ಡ್ಯಾಡಿ ಜೊತೆನೆ. ಓಕೆ, ದೀಪಿಕಾಗೆ ಅವ್ರ ಡ್ಯಾಡಿ ಯಾವ್ದೋ ಒಂದ್ ಮಗುನ ಮುದ್ದು ಮಾಡಿದ್ರು ಅಂತ ಕೋಪ ಬಂದು ಸರ್ಕಲ್ ಮಧ್ಯೆನೆ ಮಹಾಮಂಗಳಾರತಿ ಮಾಡಿದ್ರಂತೆ. ಅವಾಗ ಅವಳು ಇನ್ನೂ ಚಿಕ್ಕವಳು. ಅದೇ ಚಿಕ್ಕವಳು, ಅದು 1 hour. ನೀವ್ ಹೇಳಿ. ಅದೇ ಅವಾಗ ಅವಳು ಇನ್ನೂ ತುಂಬಾ ಚಿಕ್ಕವಳು. ಏನೋ ಫಂಕ್ಷನ್ ಎಲ್ಲೋ ಮೈಸೂರ್ಗೆ ಎಲ್ಲೋ ಹೋದಾಗ ಏನೋ ಸುಮ್ನೆ ಹಿಂಗೆ ಅಲ್ಲೂ ಮಕ್ಳೆಲ್ಲ ಬಂದಿರಲ್ಲ, ಆಟ ಆಡ್ತಾ ಇದ್ರು. ಅವಾಗ ಸುಮ್ನೆ ಮಕ್ಳಂದ್ರೆ ಅವ್ರಿಗೆ ಇಷ್ಟ, ಜನರಲ್ ಆಗಿ ಇಷ್ಟ, ಹೋಗ್ ಮಾತಾಡ್ಸ್ತಾ ಇದ್ರು. ಅವಳು ಆಟ ಆಡುವಾಗ ಬಿದ್ಬಿಟ್ಲು. ಅವ್ರ ಅಷ್ಟೇ ಅಲ್ಲ, ಅದ್ ಹೆಂಗ್ ಗೊತ್ತಾ, ನಮ್ಮಪ್ಪ ಎಲ್ಲ ಮಕ್ಳು ಕಂಡ್ರು ಇಷ್ಟ, ತುಂಬಾ ಚೆನ್ನಾಗಿ ಆಟ ಆಡಿಸ್ತಾರೆ. ಆ ಫಂಕ್ಷನ್ ಒಂದ್ ಅಷ್ಟ್ ಜನ ಮಕ್ಳು ಬಂದಿದ್ರು. ಇವ್ರೇನೋ ತಮಾಷೆ ಮ್ಯಾಜಿಕ್ ಎಲ್ಲ ಮಾಡ್ತಾರೆ ನಮ್ಮಪ್ಪ, ಒಂದಷ್ಟು ಚಿಕ್ಕದು. ಅದನ್ನೆಲ್ಲ ಮಾಡ್ಬಿಟ್ಟು ತೋರಿಸ್ಬಿಟ್ಟಿದ್ದಾರೆ. ಮಕ್ಳಿಗೆ ತುಂಬಾ ಖುಷಿಯಾಗಿ ಹೋಗಿದೆ. ಟ್ರಿಕ್ಸ್ ಎಲ್ಲ ಅಂಕಲ್ ಮ್ಯಾಜಿಕ್ ಮಾಡಿ ಸರಿ ಇವ್ರ ಜೊತೆನೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಬರ್ತಾ ನಮ್ ಡ್ಯಾಡಿ ಪಾಪ ಸುಮ್ನೆ ಚಾಕ್ಲೇಟ್ ಕೊಡ್ಸ್ಕೊಂಡ್ ಬರೋಣ ಮಕ್ಳಿಗೆ ಅಂತೆಲ್ಲ ಕರ್ಕೊಂಡ್ ಹೋಗಿದ್ದೆ. ನಾನು ಒಳಗಡೆ ಇದ್ದೋಳು, ಆಚೆ ಬಂದ್ ನೋಡ್ತೀನಿ ಯಾರ್ ಸ್ಲಿಪ್ಪರು ಇಲ್ಲ, ನಮ್ಮ ಅಪ್ಪನ್ ಸ್ಲಿಪ್ಪರು ಇಲ್ಲ. ಪ್ರತಿ ಸರಿ ಹೇಳೋಗೋರು ಈ ಸರಿ ನನಗೆ ಯಾಕೆ ಹೇಳೋಗ್ಲಿಲ್ಲ ಅಂತ ಕೋಪ. ಸರಿ, ಅದು ಒಂದಾಯ್ತು. ಬಂದ್ಮೇಲೆ ನಾವೆಲ್ಲ ಆಟ ಆಡ್ತಾ ಇದ್ವಿ. ಅವಳು ಸ್ಕಿಡ್ ಆಗಿ ಬಿದ್ಲು.
ಏನಾಗಿಲ್ಲ ಸುಮ್ನೆ ಹಿಂಗ್ ಬಿದ್ಲು ಅಷ್ಟೇ. ಅದಕ್ಕೆ ಯಾವ್ದೋ ಒಂದ್ ಮಗುನ ಇದು? ಅದೊಂದ್ ಮಗು ಅಂದ್ರೆ ನನ್ನೇಜೆ. ನನಗೆ ನಮ್ಮಪ್ಪ ಯಾಕೆ ಬಿದ್ದೆ, ಚೆನ್ನಾಗಿ ನೋಡ್ಕೊಂಡು ಓಡಾಡ್ಬೇಕು ತಾನೇ ಅಂತ. ನಮ್ಮಪ್ಪ ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿ ಮಾಡ್ತಾರೆ? ಬಿಕಾಸ್ ಐ ಆಮ್ ಅ ಸಿಂಗಲ್ ಕಿಡ್ ಅಲ್ವಾ? ನನಗೆ ಚಿಕ್ಕ ಮಗು, ನನಗೂ ಗೊತ್ತಿಲ್ಲ ಅವಾಗ. ನಮ್ಮಪ್ಪ ಯಾವನೋ ಪ್ರೀತಿ ಮಾಡಕ್ ಶುರು ಮಾಡ್ಬಿಟ್ರೆ ಏನ್ ಭಯ. ಹೋಗ್ಬಿಟ್ಟು ರಾತ್ರಿ ಆ ಟೈಮಲ್ಲಿ ಅದು ಸೀರಿಯಲ್ ಬರ್ತಿತ್ತು, ನಾನು ಅದು ರೆಗ್ಯುಲರ್ ಆಗಿ ನೋಡ್ತಿದ್ದೆ. ಬಟ್ ನನ್ಗೆ ಅವತ್ತು ಮೂಡಿಲ್ಲ ನೋಡಕ್ಕೆ, ಇದು ಮಾತಾಡ್ಬೇಕಾಯ್ತು ಅವ್ರ ಹತ್ರ. ಏನ್ ಮಾಡ್ಲಿ, ಆಚೆ ಇದಾರೆ, ನಮ್ಮಮ್ಮ ಇದಾರೆ, ನಮ್ಮಮ್ಮಂದು ಹೇಳಕ್ ಆಗಲ್ಲ ನಾನು. ಅಂದ್ರೆ ನಮ್ಮಮ್ಮನ ಮುಂದೆ ಹೇಳಿದ್ರೆ ಅನ್ಕಂಫರ್ಟೇಬಲ್. ಎಷ್ಟು? ಹೌ ಓಲ್ಡ್ ವರ್ ಯು? ಥರ್ಡ್ ಸ್ಟ್ಯಾಂಡರ್ಡ್ or fourth max to max. ಫೋರ್ತ್ ಸ್ಟ್ಯಾಂಡರ್ಡ್ ಗೆ ತಲೆ ಇಷ್ಟೆಲ್ಲ ಓಡ್ತಿತ್ತಾ? ಓಕೆ ಓಕೆ, ಕಂಟಿನ್ಯೂ. ಸೊ ಆಮೇಲೆ ಏನಾಯ್ತು, ಅಪ್ಪ ಸೀರಿಯಲ್ ಬರ್ತಿದೆ ನೋಡು. ಬರ್ತಿದೆ, ಯಾಕೆ ಇವತ್ತು ನೋಡಿದ್ವ, ಯಾಕೋ ಮೂಡಿಲ್ಲ, ಬಾ ವಾಕ್ ಹೋಗ್ಬೇಡ ಅಂತ ಕರ್ಕೊಂಡ್ ಹೋದೆ. ಯಾವ್ದೋ ಸರ್ಕಲ್ ಇತ್ತು, ಎಲ್ಲಾ ಅಂಗಡಿಗಳು ಬಾಗ್ಲು ಹಾಕಿದ್ದು, ಒಂದ್ ಅಂಗಡಿ ಬಾಗ್ಲು ತೆಕ್ಕೊಂಡಿದ್ದ ಅಷ್ಟೇ. ನಾನು ಬಾ ಅಲ್ಲಿ ಯಾರು ಇಲ್ದಿರೋದನ್ನ ನೋಡಿ ಶುರು ಹಚ್ಕೊಂಡೆ. ನೀನ್ ಯಾರು ಅವಳನ್ನ ಮಾತಾಡ್ಸಕ್ಕೆ? ಅವಳು ಬಿದ್ರೆ ನಿನಗೇನ್ ಎಕ್ಸ್ಟ್ರಾ ಕನ್ಸರ್ನ್? ಹೋಗ್ಬಿಟ್ಟು ಯಾಕೆ ಬಿದ್ದೆ ಅಂತೆಲ್ಲ ಯಾವಾಗ್ಲೂ ನನ್ನನ್ನು ಕರ್ಕೊಂಡ್ ಹೋಗೋಳು. ಚಾಕ್ಲೇಟ್ ಕೊಡ್ಸಕ್ ನನಗೂ ಹೇಳ್ದೆ, ಎಲ್ರು ಯಾಕೆ ಕರ್ಕೊಂಡು ಹೋದೆ ಅಷ್ಟು. ನಮ್ಮಪ್ಪ ಹಂಗಲ್ಲ ಕೊಡು, ನಮ್ಮಪ್ಪಂಗ್ ಗೊತ್ತಿಲ್ಲ ನಾನು ಹಿಂಗೆಲ್ಲ ಯೋಚನೆ ಮಾಡ್ತೀನಿ ಅಂತ. ಬಟ್ ನಮ್ಮಪ್ಪ ಯಾಕೆ ಬೇರೆಯವ್ಳನ್ನ ಇಷ್ಟಪಡ್ಬೇಕು ಅನ್ನೋದು ನನ್ ಮನ್ಸಲ್ಲಿ. ಅವನಿಗೆ ಗೊತ್ತಿಲ್ಲ, ಅಂಗಡಿಯವನ್ಗೆ ಕ್ಲೀನ್ ಆಗಿ ಬಾಗ್ಸ್ ಹಾಕ್ತಾ ಇದ್ದೋನು ತೆಗೆದ್ಬಿಟ್ಟು ಚೀನಾಗಿ ಚೇರ್ ಹಾಕೊಂಡ್ಬಿಟ್ಟು ಹಿಂಗ್ ಕುತ್ಕೊಂಡು ನೋಡ್ತಾ ಇದ್ದಾನೆ ಆರಾಮಾಗಿ. ಏನ್ ಜಗಳ ನಡೀತಿ ಅವ್ನಿಗೆ ಕಂಪ್ಲೀಟ್ಲಿ ಕ್ಲೂಲೆಸ್, ಅವ್ನಿಗೆ ತಲೆ ಬುಡ ಅರ್ಥ ಆಗ್ತಿಲ್ಲ. ಅದ್ರ ನೋಡ್ಬೇಕಷ್ಟೇ. ಕರೆಕ್ಟ್. ಪಾಪ ನಮ್ಮ ಅಪ್ಪಂಗೆ ಈ ಕಡೆ ನನಗೆ ವಾಪಸ್ ಬೈಯಕ್ ಆಗ್ತಿಲ್ಲ, ನಂಗೆ ಏನು ಬುದ್ಧಿ ಇಲ್ಲ ಆಕ್ಚುಲಿ. ಫಸ್ಟ್ ಆಫ್ ಆಲ್ ನಂಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಸರಿ ಬಿಡು, ಏನ್ ಸರಿ ಹಂಗ್ ಮಾಡಲ್ಲ ಅನ್ಕೊಂಡ್ ಕರ್ಕೊಂಡ್ ಬಂದ್ರು ಕಡೆಗೆ. ಚೆನ್ನಾಗಿ ಹತ್ಬಿಟ್ಟಿದೀನಿ ನಂಗೆ ಅವತ್ತು. ಆಮೇಲೆ ಸ್ವಲ್ಪ ನಮ್ಮಪ್ಪ ಇವತ್ತಿಗೂ ಅದನ್ನ ನೆನ್ಪಿಸ್ಕೊಂಡ್ ನಗ್ತಾ ಇರ್ತಾರೆ. ಬಟ್ ಇವಾಗ ಹಂಗ್ ಮಾಡಲ್ಲ. ನೋಡು, ಇವಾಗ ನಾನು ಮುದ್ದು ಮಾಡ್ದೆ, ನೀನ್ ಯಾಕೆ? ನನ್ಗೆ ಅವ್ರ ಬುದ್ಧಿ ಇರ್ಲಿಲ್ಲ. ಮನ್ಸಲ್ಲಿ ಇವಾಗ್ಲೂ ಆಗ್ತಿರತ್ತೆ, ಇಲ್ಲಪ್ಪ ಬರ್ತಿರತ್ತೆ, ಬಟ್ ತೊಡ್ಕೊಳಕ್ಕಾಗಲ್ಲ ಇವಾಗ. ಇಲ್ಲ, ಇವಾಗ ಅಷ್ಟು ಇಲ್ಲ, ಗೊತ್ತಲ್ವಾ ಇವಾಗ ಏನೇ ಮಾಡಿದ್ರು ನಮ್ಮಪ್ಪನೇ ಬೇರೆಯವ್ರ ಹತ್ರ ಹೋಗಕ್ಕಾಗಲ್ಲ ಅಂತ. ಇವಾಗ ಏನ್ ಅನ್ಸಲ್ಲ. ಸ್ವೀಟ್ ನೋಡಿ, ಅದಕ್ಕೆ ಕರೆಕ್ಟ್ ಆಗಿ ಸ್ವೀಟ್ ಮಾಡಿದ್ರ ನೀವು. ಸೊ ಆಲ್ಮೋಸ್ಟ್ ರೆಡಿ ಆಗಿದೆ ಅಲ್ಲ? ಕೊನೆದು ರೆಡಿ ಆಯ್ತಾ? ಎಲ್ಲ ರೆಡಿ ಆಗಿದೆ. ಈಗ ಇದ್ರ ಮೇಲೆ ಒಂದೊಂದು ಕೇಸರಿನ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಕೇಸರಿ ಇದೆ ನಮ್ಮ ಅಡ್ಗೆ ಮನೆಯಲ್ಲಿ. ದೀಪ ಕೇಸರಿ ಕೊಡಮ್ಮ. ದೀಪಾನ ಹೆಸರೇ ಬರಲ್ಲ ತಲೆಗೆ, ಧನ್ಯಾ ಅಂತಾನೆ ಬರುತ್ತೆ. ಕೇಸರಿ ಆಪ್ಷನಲ್, ಮನೇಲಿ ಇದ್ರೆ ಕೇಸರಿನ ಇದ್ರ ಮೇಲೆ ಅಂಟಿಸಿ ಈಗ ಅಂಟಿಸಿದ್ರೆ ಇದು ನೋಡಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕ. ಸ್ವೀಟ್ ಈಗ ಎಲ್ಲ ರೆಡಿ ಆಗಿದೆ, ತಿನ್ಬೋದು ಈಗ. ಸೊ ಈ ಸ್ವೀಟ್ ಅನ್ನ ಏನ್ ಮಾಡೋಣ ಅಂದ್ರೆ, ನಂಗೆ ಕೊಡ್ತಾರೆ ಹಿಂಗ್ ನೋಡಿ ಸೈಡ್ ಅಲ್ಲಿ ಇಡೋಣ. ಸರಿ, ಸ್ವೀಟ್ ಏನೋ ರೆಡಿ ಆಗಿದೆ. ನಮ್ ಧನ್ಯಾ ಸೆಟ್ ಇಂದ ರಿಟೈರ್ಡ್ ಆಗಿ ಬಂದಾಗ ಅವಳನ್ನ ಫುಲ್ ಹಿಂಗೆ ಜೋಶ್ ಅಲ್ಲಿ ವಾಪಸ್ ಬ್ಯಾಕ್ ಟು ಸ್ಕ್ವೇರ್ ಒನ್ ತರಕ್ಕೆ ಆಂಟಿ ಅಲಿಯಾಸ್ ಅಮ್ಮ ಒಂದು ಸ್ಪೆಷಲ್ ರಿಫ್ರೆಶಿಂಗ್ ಜ್ಯೂಸ್ ಅನ್ನ ಮಾಡ್ತಾರೆ. ಆ ಜ್ಯೂಸ್ ಹೇಗ್ ಮಾಡೋದು, ಅದಕ್ಕೆ ಏನೇನೆಲ್ಲ ಬೇಕು ಹೇಳ್ಬಿಡಿ. ಫಸ್ಟ್ ಎಳ್ನೀರು, ಆಮೇಲೆ ಗಂಜಿ, ಆಮೇಲೆ ಚಾಟ್ ಮಸಾಲ ಬೇಕು, ಗೊತ್ತಾಯ್ತು. ಆಮೇಲೆ ಸೋಡಾ, ಆಮೇಲೆ ಉಪ್ಪು, ಆಮೇಲೆ ನಿಂಬೆ ಹಣ್ಣು, ಅಷ್ಟೇ. ಸೊ ಇದನ್ನೆಲ್ಲ ಒಂದ್ ಬಕೆಟ್ಗೆ ಹಾಕೊಂಡು, ಅಲ್ಲ ಇದು ನಿಮಗ್ ಬೇಡ ಬಿಡಿ. ಯು ಆರ್ ಆಲ್ವೇಸ್ ಎನರ್ಜೆಟಿಕ್. ಈ ಡ್ರಿಂಕ್ ಬೇಡ ಅವ್ರಿಗೆ. ಅದು ಯಾಕಂದ್ರೆ ನಾ ಪ್ರತಿದಿನ ಕುಲವದು ಸೀರಿಯಲ್ ನೋಡ್ತೀನಿ ಗೊತ್ತಾ, ಅದಕ್ಕೆ ಇಷ್ಟ ಎನರ್ಜಿ ಬಂದಿರೋದು ನನಗೆ. ಟಚ್ ಆಗೋಯ್ತು ನನ್ಗೆ. ಎಲ್ಲಮ್ಮ ಲವ್ ಯು. ಸರಿ, ಇವಾಗ ನಾವು ಹೆಂಗಂಟಿ ಹೆಲ್ಪ್ ಮಾಡೋದು? ಇವಾಗ ಎಳ್ನೀರು ಇದನ್ನೆಲ್ಲ ಮಿಕ್ಸಿಗೆ ಹಾಕೋಬೇಕು. ಓಕೆ, ಕೊಡಮ್ಮ. ದೀಪ ಮನೇಲಿ ಹಿಂಗೇನಾ ನೀವು? ದೀಪ ಹೌದು, ಮೆಣಸಿನ್ಕಾಯಿ ತಗೊಂಬಾ. ಹಂಗಲ್ಲ, ದೀಪ ತಗೊಂಬಾ. ದೀಪ ಇತ್ತು. ಸೊ ನಿಮ್ಗೆ ಅಫಿಷಿಯಲಿ ಮೂರ್ ಹೆಸರು, ಧನ್ಯಾ, ದೀಪ, ದೀಪಿಕಾ. ಅದು ಸುಮ್ನೆ ಕರಿಯಕಷ್ಟೇ. ನನ್ ಫ್ರೆಂಡ್ಸ್ ಪಿಕಾಚು ಅಂತ ಕರೀತಾರೆ ನನ್ನ. ಏನಂತ? ಪಿಕಾಚು, ಪಾಕಿಮಾನ್. ಕೂಲ್, ಎಕ್ಸಾಕ್ಟ್ಲಿ. ಅದ್ರ ಹಿಂದನೂ ಒಂದ್ ಕತೆ ಇರತ್ತಲ್ಲ? ಆಕ್ಚುಲಿ ನನ್ನ ಹೆಸರು ದೀಪಿಕಾ. ಸೊ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ, ಪಿಕಾ ಇಟ್ಕೊಂಡು ಅದಕ್ಕೆ ಚೂ ಸೇರ್ಸಿದ್ದಾರೆ. ಇನ್ ಕೆಲವರು ದೀಪ್ಸ್ ಅಂತಾರೆ, ಕೆಲವರು ಬರೀ ಡಿ ಅಂತಾರೆ. ಯಾರ್ ಕರೆದ್ರು ಏನ್ ಕರೆದ್ರು ಹೂ ಅನ್ನಂಗಾಗಿದೆ. ಇವಾಗ ನಾವು ಹೂ ಅಂತ ಇದೀವಿ. ಎಳ್ನೀರು, ಗಂಜಿ, ಚಾಟ್ ಮಸಾಲ, ಒಂಚೂರ್ ಅಡ್ಗೆ ಸೋಡಾ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಿಂಬೆ ಹಣ್ಣು ಇಷ್ಟನ್ನು ಜೊತೆಯಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಏನ್ ಮಾಡ್ಬೇಕು? ಗರ್ ಅನ್ಸ್ಬೇಕು. ಮೂರ್ ಲೋಟ ತಗೊಂಡು ನಿಮಗೆ ಇದು ಪಿಕಾಚು ಅಲಿಯಾಸ್ ದೀಪಿಕಾ ಅಲಿಯಾಸ್ ದೀಪ ಅಲಿಯಾಸ್ ಧನ್ಯಾಗೆ. ನಿನಗೆ 4 ಗ್ಲಾಸ್ ಇಡ್ಬೇಕಮ್ಮ ನಾವು. ಆಮೇಲೆ ಒಂದ್ ನನಗೆ. ಸೊ ಫಸ್ಟ್ ನಾನು ಶ್ರುತಿ ಕೊಡ್ತೀನಿ. ಎಸ್, ನಾವು ನಮ್ಮ ಗ್ಲಾಸ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ತಗೊಳ್ಳಿ. ಸೆಕೆಂಡ್ ನಾವು
ಅಮ್ಮ ನಿಮಗೆ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ದೀಪಿಕಾ ನಿಮಗೆ. ಬಟ್ ನೋ ಡ್ರಿಂಕಿಂಗ್. ಇವ್ರು ತುಂಬಾ ಕಾಟ ಕೊಡ್ತಿದ್ದಾರೆ. ದಟ್ ಇಸ್ ಬಿಕಾಸ್ ಪ್ಲೇಟ್ ಇದ್ ಬೇಡವಾ ಹಂಗಂದ್ರೆ. ಬೇಕು. ಮತ್ತೆ ಇದು ಒಂದು ಬೈಟು ಇದು ಒಂದು ಸಿಪ್, ದಟ್ಸ್ ಹೌ ಇಟ್ ವರ್ಕ್ಸ್ ಏ ನೈಸ್ ಅಲ್ವಾ? ಎಸ್. ಸೊ ಬೈಟ್ ಅಂಡ್ ಸಿಪ್ ಮಾಡಕ್ ನಾವು ರೆಡಿ, ನೀವ್ ರೆಡಿನಾ? ನಾವು ರೆಡಿ. ದೆನ್ ಬನ್ನಿ ಫಾಲೋ ಅಸ್, ಡೈನಿಂಗ್ ಟೇಬಲ್ಗೆ ಹೋಗೋಣ. ಖೋವಾ ಕರ್ಜಿಕಾಯಿ ಬಾಯಲ್ಲಿ ಇಟ್ಟಿದ ತಕ್ಷಣನೇ ಕರ್ಗತ್ತೆ. ಸೊ ಇದನ್ನ ಹೇಗ್ ಮಾಡೋದು, ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ತುರಿ, ಬೆಲ್ಲ, ಏಲಕ್ಕಿ, ಕೋವಾ. ಮಾಡುವ ವಿಧಾನ: ಬಾಣಲೆಗೆ ತುರಿದ ಕಾಯಿ ತುರಿ, ಬೆಲ್ಲ ಹಾಕಿ ಪಾಕ ತಯಾರಿಸ್ಕೊಂಡು ಅದಕ್ಕೆ ಏಲಕ್ಕಿ ಪುಡಿ ಸೇರಿಸಿ ಕಲಸ್ಕೊಂಡು ಹೂರಣ ತಯಾರಿಸ್ಕೊಳ್ಳಿ. ಸಿಹಿ ಕೋವಾವನ್ನು ತಟ್ಟಿಕೊಂಡು ಅದ್ರ ಮೇಲೆ ತಯಾರಾದ ಹೂರಣ ಹಿಟ್ಟು ಅದನ್ನ ಕೋವಾದಿಂದ ಮುಚ್ಚಿ ಕೇಸರಿಯಿಂದ ಅಲಂಕರಿಸಿದ್ರೆ ಸಿಹಿ ಕೋವಾ ಕರ್ಜಿಕಾಯಿ ರೆಡಿ ಟು ಸರ್ವ್. ಅಬ್ಬಬ್ಬಬ್ಬಬ್ಬಾ, ಹಬ್ಬದ ಟೈಮಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದ್ದೀರಾ. ಸ್ವಲ್ಪ ರಿಫ್ರೆಶಿಂಗ್ ಜ್ಯೂಸ್ ಬೇಕಲ್ವಾ? ಹೇಗ್ ಮಾಡೋದು, ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಬೇಕಾಗುವ ಸಾಮಗ್ರಿಗಳು: ಎಳನೀರಿನ ಗಂಜಿ, ಉಪ್ಪು, ಚಾಟ್ ಮಸಾಲ, ಅಡುಗೆ ಸೋಡಾ, ನಿಂಬೆ ರಸ. ಮಾಡುವ ವಿಧಾನ: ಜ್ಯೂಸರ್ಗೆ ಎಳನೀರು, ಅದರ ಗಂಜಿ, ಚಿಟಿಕೆ ಉಪ್ಪು, ಸ್ವಲ್ಪ ಚಾಟ್ ಮಸಾಲ, ಚಿಟಿಕೆ ಅಡುಗೆ ಸೋಡಾ, ಸ್ವಲ್ಪ ನಿಂಬೆ ರಸ ಹಾಕಿ ಬ್ಲೆಂಡ್ ಮಾಡ್ಕೊಂಡ್ರೆ ರಿಫ್ರೆಶಿಂಗ್ ಜ್ಯೂಸ್ ರೆಡಿ ಟು ಡ್ರಿಂಕ್. ಅಂಡ್ ಇವತ್ತು ಫುಲ್ ರೆಡಿ ಆಗಿದ್ದೀವಿ. ಮನೆ ಮಗಳು ಧನ್ಯಾ ಜೊತೆ ಕೂತ್ಕೊಂಡು ಅವರ ಅಮ್ಮ ಹರಿಣಿಯವ್ರ ಜೊತೆ ಕೂತ್ಕೊಂಡು ಖೋವಾ ಕರ್ಜಿಕಾಯನ್ನ ಬಾಯಲ್ಲಿ ಹಾಕೊಳ್ತಾ ಇದೀವಿ. ಬಟ್ ಅಷ್ಟು ಕೆಟ್ಟ ಬುದ್ಧಿ ಅಲ್ಲ, ಮೊದಲು ನಾನು ತಿನ್ನಕ್ಕೆ. ಸೊ ಫಸ್ಟ್ ಓವರ್ ಟು ಯು. ಈ ಗ್ಲಾಸಸ್ ಅನ್ನು ಡಿವೈಡ್ ಮಾಡ್ಕೊಂಡ್ಬಿಡೋಣ ಇರಿ. ಇದು ನನಗೆ, ಇದು ನಿಮಗೆ, ಅಮ್ಮ ಇದು ನಿಮ್ಗೆ. ಇದು ನೋಡಕೊಳ್ಳೆ ಬಂತರ ಇಲ್ಲ, ಬಟ್ ಇದು ಬನ್ನಲ್ಲ. ಓಕೆ, ಫೋರ್ಕನ್ನ ಸೈಡಲ್ಲಿ ಇಟ್ಟು ಶುರು ಮಾಡೋಣ. ಒಂದು ಸೈಡ್ ಇಂದ ಸಾಫ್ಟ್ ಆಗಿ ಸ್ಪೂನ್ ಅಲ್ಲಿ ಈ ತರ ಟೇಸ್ಟ್ ಆಗಿದೆಯಾ? ತುಂಬಾ ಚೆನ್ನಾಗಿದೆ. ಬಿಸ್ಕೆಟ್ ಒಳಗಡೆ ಕ್ರೀಮ್ ನೋಡಿದೀರಾ? ಇದು ಹೆಂಗಿದೆ ಅಂದ್ರೆ ಕ್ರೀಮ್ ಮಧ್ಯೆ ಬಿಸ್ಕೆಟ್ ಹಾಕಿರೋ ತರ ಫೀಲಿಂಗು. ಎಕ್ಸಾಕ್ಟ್ಲಿ. ಟೂ ಗುಡ್. ಊಟ ಅಂದ್ಮೇಲೆ ಎಲ್ಲ ಜೊತೆ ಊಟ ಮಾಡ್ಬೇಕು, ಅವಾಗ್ಲೇ ಮಜಾ. ನಿಮ್ದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಅಲ್ವಾ? ಹೌದು. ಎಕ್ಸಾಕ್ಟ್ಲಿ. ಸೊ ಯಾರ್ಯಾರು ಇದಾರೆ ಮನೇಲಿ? ಅಜ್ಜಿ, ತಾತ, ನಾನು, ಡ್ಯಾಡಿ, ಮಮ್ಮಿ, ಅತ್ತೆ, ಮಾವ, ನನ್ನ ತಂಗಿ, ನಮ್ ಡ್ಯಾಡಿ ತಮ್ಮ, ಚಿಕ್ಕಮ್ಮ ಅವ್ರ ಮಗಳು ಎಲ್ರು ಇಲ್ಲಿ. ಬಟ್ ಸ್ಟಿಲ್ ಊಟದ ವಿಷಯಕ್ಕೆ ಬಂದಾಗ ಊಟದ ವಿಷಯಕ್ಕೆ ಬಂದಾಗ ಡ್ಯಾಡಿ ನನ್ನ ಬಿಟ್ಟು ಊಟ ಮಾಡ್ದ. ನೋ ಮ್ಯಾಟರ್, ಐ ಕಮ್ ಬೈ 11:30 or 12. ಹೌದಾ? ಇವ್ರಿಬ್ರು ನನ್ನ ಕಾದಿದ್ದು ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಬಂದ್ರು. ಹೌ ನೈಸ್ ಅಲ್ಲ? ನಿಜವಾಗ ನಾನು ಅಷ್ಟೇ ಆಚೆ ಕಡೆ ಎಲ್ಲೂ ಹಂಗ್ ತಿನ್ಬಿಡದ. ಇಡೀ ರಾತ್ರಿ ಶೂಟ್ ಇದ್ರೆ ಅವಾಗ ಊಟ ಮಾಡಿ ಮಲ್ಕೋತಾರೆ. ಸುಮ್ನೆ ಕೇಳ್ಕೊಂಡೆ ಅಷ್ಟೇ. ಮದ್ವೆ ಅಮ್ಮ ಮಗಳನ್ನ ಯಾವತ್ತಾದ್ರೂ ಮದ್ವೆ ಮಾಡಿಸ್ಕೊಡ್ಲೇಬೇಕು. ಹೌದು. ಮದ್ವೆ ಗಿದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದೀರೋ? ಅನ್ಕೊಂಡಿದ್ದೆ. ಅವ್ರ ರಿಯಾಕ್ಷನ್ ಅಲ್ಲಿ ಗೊತ್ತಾಯ್ತಲ್ಲ. ಅದೇ ಈಗ ಗೊತ್ತಾಯ್ತು. ಆ ಮಗಳನ್ನ ಯಾವತ್ತೂ ಮದ್ವೆನೆ ಮಾಡಿಸ್ಬಾರ್ದು, ನಮ್ಮ ಹತ್ರನೇ ಇಟ್ಕೋಬೇಕು ಅಂತ ಅಮ್ಮ ಸ್ಕೆಚ್ ಹಾಕೊಂಡಿದ್ದಾರೆ. ಈ ತರ ಒಂದ್ಸತಿ ಜಾತಕನೂ ತೋರ್ಸಿದ್ರು. ಮನೆ ಅಳಿಯಾನೇ ಬೇಕು ಅಂತಾನು ಒಂದ್ ಐಡಿಯಾ ಇತ್ತು. ಎಲ್ಲಿ ಎಡವಟ್ಟಾಯ್ತು? ಐಡಿಯಾ ಇತ್ತು. ಮೊನ್ನೆ ಒಬ್ಬ ಇದತ್ರ ಹೋದ್ವಿ ನಾವು, ಆಸ್ಟ್ರಾಲಜರ್ ಹತ್ರ ಹೋಗ್ಬಿಟ್ಟು ಜಾತಕ ತೋರ್ಸಿದ್ವಿ. ಎಲ್ಲ ತುಂಬಾ ಚೆನ್ನಾಗಿದೆ, ಎವ್ರಿಥಿಂಗ್ ಇಸ್ ಗುಡ್. ನಮ್ಮ ಅಪ್ಪ ಕಡೆ ಕೇಳಿದ್ ಒಂದೇ ಕ್ವೆಶನ್, ಮನೆ ಅಳಿಯ ಸಿಗ್ತಾನ? ಅವರು ನೋಡಿ ಸರ್, ಅಷ್ಟೊಂದೆಲ್ಲ ಆಸೆ ಇಟ್ಕೋಬೇಡಿ, ಮನೆ ಅಳಿಯ ಎಲ್ಲ ಸಿಗಲ್ಲ, ಬಟ್ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳಿದ್ರು. ಅವಾಗ ಒಂದ್ ಕಡೆ ಖುಷಿ, ಒಂದ್ ಕಡೆ ಬೇಜಾರು. ಬಟ್ ಫೈನಲಿ ಮನೆ ಹಳ್ಳಿಯ ಸಿಗಲ್ಲ ಅಂತ ಜ್ಯೋತಿಷಿ ಹೇಳಾದ್ಮೇಲೆ ತಂದೆ ತಾಯಿ ಒಂದ್ ಸ್ಕೀಮ್ ಮಾಡಿದ್ದಾರೆ. ಮಮ್ಮಿ ಡ್ಯಾಡಿ ಒಂದ್ ಕನ್ಕ್ಲೂಷನ್ ಬಂದಿದ್ದಾರೆ. ಏನ ಕನ್ಕ್ಲೂಷನ್ ಹೇಳಿಮ್ಮ? ಅದೇ, ಮಗಳ ಮದುವೆ ಮಾಡ್ಕೊಂಡ್ರೆ ಅತ್ತೆ ಮಾವ ಫ್ರೀ. ಅವ್ರನ್ನೂ ಮನೇಲಿ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಅವ್ರನ್ನೂ ಮನೇಲಿ ಇಟ್ಸ್ಕೋಬೇಕು ಅಂತ ಪ್ಲಾನ ನಿಮ್ದು? ಒಂದು ಅವ್ರಿಗೆ ಬರ್ಬೇಕು, ಅವ್ರ ಅಪ್ಪ ಅಮ್ಮ ಇಲ್ವಾ, ಇವ್ರಿಬ್ರು ನಮ್ಮ ಮನೆಗೆ ಬರ್ಬೇಕು. ಇವಾಗ ಒಂದ್ ಚೇರ್ಸ್ ಮಾಡೋಣ ಬನ್ನಿ. ಸಿಹಿ ಆದ್ಮೇಲೆ ಸ್ವಲ್ಪ ಹೌದು ಸಾಲ್ಟಿ. ಚೇರ್ಸ್ ಚೇರ್ಸ್. ಬೇಗ ಮನೆ ಅಳಿಯ ಸಿಗ್ಲಪ್ಪ ಅಂತ ಚೇರ್ಸ್ ಮಾಡ್ತಾ ಇದೀವಿ. ಇವಾಗ ನಾವು ಮೂವರು ಕೈ ತೊಳ್ಕೊಂಡ್ವೆ. ಬನ್ನಿ. ಮೀಸೆ ಇದೆಯಾ? ಇಲ್ಲ ತಾನೆ ಸದ್ಯ. ನಾವಿಬ್ರು ಆ ರಿಫ್ರೆಶಿಂಗ್ ಜ್ಯೂಸ್ ಅನ್ನ ಡ್ರಿಂಕ್ ಅನ್ನ ಕುಡ್ದಾದ್ಮೇಲೆ ಒಂದು ವೈಟ್ ಕಲರ್ ಮೀಸೆ ಬಂದಿತ್ತು. ಸೊ ಅಷ್ಟು ಚೆನ್ನಾಗಿತ್ತು, ಟೋಟಲಿ ರಿಫ್ರೆಶ್. ಇವಾಗ ಮತ್ತೆ ಇನ್ನೊಂದು ರೆಸಿಪಿ ಮಾಡೋಣ ಬನ್ನಿ ಅನ್ನಷ್ಟು ರಿಫ್ರೆಶ್ ಆಗಿದೆ. ಫ್ರೆಶ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಆತರ ಮಾಡಕ್ಕಾಗಲ್ಲ.
ಅಮ್ಮ ಹೇಳಿ, ಹ್ಮ್ ನಿಮ್ಗೆ ಪ್ರತಿದಿನ ನಿಮ್ಮ ಅಡ್ಗೆ ಮನೇಲಿ ಅಡ್ಗೆ ಮಾಡಿ ಮಾಡಿ ಅಭ್ಯಾಸ ಇರತ್ತೆ. ಹೌದು. ನಮ್ಮ ಅಡ್ಗೆ ಮನೇಲಿ ಅಡ್ಗೆ ಮಾಡಿ ಹೇಗನ್ಸ್ತು? ಇಲ್ಲ, ತುಂಬಾ ಚೆನ್ನಾಗಿತ್ತು ನಿಮ್ದು ಅಡ್ಗೆ ಮನೆ. ತುಂಬಾ ಸಂತೋಷ ಆಯ್ತು ನಮ್ಗೆ. ನಮ್ಮಮ್ಮಂಗೆ ಅಡ್ಗೆ Different ಮನೆ ಆಗಿದೆ. ತುಂಬಾ ಇಷ್ಟ ಆಗಿದೆ. ಅಲ್ವಾ? ತುಂಬಾ ಚೆನ್ನಾಗಿದೆ ನಿಮ್ದು ಅಡ್ಗೆ ಮನೆ. ಅಡ್ಗೆ ಮಾಡಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಚೆನ್ನಾಗಿದೆ. ಅಮ್ಮ ಧನ್ಯವಾದಗಳು. ಹಬ್ಬದ ದಿನ ಬಿಡುವು ಮಾಡ್ಕೊಂಡು ಬಂದು ನಮಗೋಸ್ಕರ ಅಡ್ಗೆ ಮಾಡಿ ಮುದ್ದು ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಅಷ್ಟೇ ತುಂಬಾ ಧನ್ಯವಾದಗಳು. ಬಟ್ ಮುಖ್ಯವಾದ ವಿಷಯ ಅಂದ್ರೆ ಇದು ಅಮ್ಮನ ಕೈ ರುಚಿ. ಅದ್ರ ಟೇಸ್ಟ್ ನಮಗ್ ಸಿಕ್ಕಿದೆ ಇವತ್ತು. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಬನ್ನಿ. ಧನ್ಯವಾದ ಅಂತ ಹೇಳಿಲ್ಲ ನೋಡಿ, ಧನ್ಯ ಅದ್ರಲ್ಲೂ ನಿನ್ನ ಹೆಸರು ಇದೆಯಲ್ಲಮ್ಮ. ಅಯ್ಯೋ. ಇವತ್ತು ಈ ಹುಡುಗಿ ಕಲಾವಿದೆ ಆಗಕ್ಕೆ ಇವ್ರ ಅಜ್ಜಿನೇ ಕಾರಣ. ಅಜ್ಜಿ ಇವ್ರಿಗೆ 5 ರೂಪಾಯಿ ಕೊಟ್ಟು ಈ ಕೆಲ್ಸನ ಮಾಡಿಸಿದ್ರಪ್ಪ. ಅದು ಯಾವ ಕೆಲ್ಸ? 5 ರೂಪಾಯ ಅಷ್ಟೇನಾ? ಯಾಕೆ? ಎಲ್ಲಾ ಗೊತ್ತಾಗತ್ತೆ ನಾಳಿನ ಎಪಿಸೋಡ್ ಅಲ್ಲಿ. ಆಲ್ಸೋ ನಿಮ್ ಮಕ್ಳಿಗೆ ನೀವೇನ್ ಹೇಳ್ತೀರಾ? ಮೊಬೈಲ್ ಎಲ್ಲ ತಗೊಂಡ್ ಹೋಗ್ಬೇಡ ಕಾಲೇಜ್ಗೆ, ಬೇಡ, ಇಟ್ಸ್ ನಾಟ್ ಸೇಫ್ ಅಂತ ಹೇಳ್ತೀರಾ ಅಲ್ವಾ? ಆದ್ರೆ ಇವ್ರ ಲೈಫಲ್ಲಿ ಇರೋ ಈ ಸ್ಪೆಷಲ್ ವ್ಯಕ್ತಿ ತಗೊಂಡ್ ಹೋಗು, ಕಾಲೇಜ್ಗೆ ಮೊಬೈಲ್ ತಗೊಂಡ್ ಹೋಗು, ನೀನ್ ತಗೊಂಡ್ ಹೋಗ್ಲೇಬೇಕು ಅಂತಿದ್ರು. ಈ ತರ ಯಾರು ಹೇಳ್ತಾರೆ ಈಗಿನ ಕಾಲದಲ್ಲಿ? ಯಾರು ಹೇಳಲ್ಲ. ಸೊ ಅವ್ರು ಯಾರು? ನಾಳೆ ನೋಡೋಣ. ಎಸ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, co-powered by ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಅಚ್ಚುಮೆಚ್ಚಿನ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಮನೆ ಮೆಚ್ಚಿನ ಮಗಳು ಧನ್ಯ. ಓಕೆ, ಟಾಟಾ ಬೈ ಬೈ ಹೇಳ್ಬೇಡ. ರೆಡಿ? ಟಾಟಾ, ಬಾಯ್ ಬಾಯ್. ಸಿ ಯು.